ಸಾರಿಗೆ ನೌಕರರ ಹಿಂಬಾಕಿ ಜೊತೆಗೆ ಇತರ ಬೇಡಿಕೆ ಮತ್ತೆ ಚರ್ಚೆ ಜೋರಾಗಿದೆ. ಜುಲೈ 15ರಂದು ರಾಜ್ಯ ಸಂಧಾನ ಸಭೆ ನಡೆಯಲಿದ್ದು, ಅಲ್ಲಿ ತಮ್ಮ ಪರಿಷ್ಕೃತ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು ಎಂದು ಸಾರಿಗೆ ನೌಕರರ ಸಂಘಟನೆಯಾದ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಹೌದು, ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಮತ್ತು ಅಧಿಕಾರಿಗಳ ಮೂಲ ವೇತನ ಪರಿಷ್ಕರಿಸುವಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಜಂಟಿ ಕ್ರಿಯಾ ಸಮಿತಿ ಮನವಿಯನ್ನು ಮಾಡಿದೆ. ವೇತನ ಪರಿಷ್ಕರಣೆಯ ಕುರಿತು ಸಂಸ್ಥೆಯು 1/7/2026ರಂದು ಹೊರಡಿಸಿರುವ ಸುತ್ತೋಲೆಯನ್ನು ನಮಗೆ ಮಾಹಿತಿಗಾಗಿ ಕಳುಹಿಸಿದ್ದು, ಈ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ದಾಖಲಿಸುತ್ತಿದ್ದೇವೆ. ನಮ್ಮ ಸಾರಿಗೆ ನಿಗಮಗಳು ಕಾರ್ಮಿಕ ಪ್ರಧಾನವಾದ ಸಾರ್ವಜನಿಕ ಮತ್ತು ಸ್ವಾಯತ್ತ ಸಂಸ್ಥೆಗಳಾಗಿ ಇಂತಹ ಸಂಸ್ಥೆಗಳಲ್ಲಿ ಉತ್ತಮ ಕೈಗಾರಿಕಾ ಬಾಂಧವ್ಯ ಹೊಂದಬೇಕಾಗಿರುವುದು ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘಟನೆಗಳ ಆದ್ಯ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯು ಕಳೆದ 15 ವರ್ಷಗಳಿಂದ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಡಳಿತ ವರ್ಗ ಮತ್ತು ಸರ್ಕಾರಕ್ಕೆ ಸಹಕಾರ ನೀಡುತ್ತಾ ವೇತನ ಪರಿಷ್ಕರಣೆಯ ವಿಷಯವನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಕೊಂಡು ಬರುತ್ತಿದೆ. ಕಾರ್ಮಿಕ ಸಂಘಟನೆಗಳ ಈ ಸೌಹಾರ್ದ ಮನೋಭಾವದಿಂದಲೇ 1957ರಿಂದ 1992ರವರೆಗಿನ ಎಲ್ಲ ಕೈಗಾರಿಕಾ ಒಪ್ಪಂದಗಳು ದ್ವಿಪಕ್ಷೀಯ ಮಾತುಗಳ ಮೂಲಕವೇ ಔದ್ಯಮಿಕ ವಿವಾದಗಳ ಕಾಯ್ದೆ 1947ರ ಅಡಿಯಲ್ಲಿ ನಡೆದಿವೆ. ಆದರೆ 1996ರಿಂದ ಈವರೆಗೆ ಆಡಳಿತ ವರ್ಗ ವೇತನ ಪರಿಷ್ಕರಣೆಯನ್ನು ಏಕಪಕ್ಷೀಯವಾಗಿ ಘೋಷಣೆ ಮಾಡಿಕೊಂಡು ಬಂದಿರುವುದೇ ಇಂದಿನ ಸಾರಿಗೆ ಕಾರ್ಮಿಕರ ಅಶಾಂತಿಗೆ ಕಾರಣವಾಗಿದೆ. 1/1/2024ರಿಂದ ಜಾರಿಗೆ ಬರಬೇಕಾಗಿರುವ ವೇತನ ಪರಿಷ್ಕರಣೆಯ ಕುರಿತು ಜಂಟಿ ಕ್ರಿಯಾ ಸಮಿತಿ 15/1/2024ರಂದೇ ಆಡಳಿತ ವರ್ಗಕ್ಕೆ ಬೇಡಿಕೆಗಳನ್ನು ಸಲ್ಲಿಸಿರುತ್ತದೆ. ಆದರೆ ಆಡಳಿತ ವರ್ಗ ಮತ್ತು ಸರ್ಕಾರಗಳು ಬೇಡಿಕೆಗಳ ಬಗ್ಗೆ ನಿರ್ದಿಷ್ಟವಾಗಿ ಚರ್ಚೆ ನಡೆಸದೆ ಕೇವಲ ಒಳ್ಳು ಭರವಸೆ ನೀಡುತ್ತಾ ಕಾಲಹರಣ ಮಾಡಿಕೊಂಡು ಬಂದಿರುವುದು ಕಾರ್ಮಿಕರು ಮತ್ತು ಆಡಳಿತ ವರ್ಗಗಳ ನಡುವಿನ ಇಂದಿನ ಅನಗತ್ಯ ಸಂಘರ್ಷಕ್ಕೆ ಕಾರಣವಾಗಿದೆ. ಸುಮಾರು 2.5 ವರ್ಷಗಳಿಂದಲೂ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ಆಡಳಿತ ವರ್ಗ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಗಳನ್ನು ಇತ್ಯರ್ಥಪಡಿಸದೆ ಕಾರ್ಮಿಕರ ಇಚ್ಛೆಗೆ ವಿರುದ್ಧವಾಗಿ ಏಕಪಕ್ಷೀಯವಾಗಿ ಅಧಿಸೂಚನೆಗಳನ್ನು ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ನಾವು 20 ಮೇ 2026ರಿಂದ 4 ಸಾರಿಗೆ ನಿಗಮಗಳ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿ ನೋಟಿಸ್ ನೀಡಿದ್ದು ತಮಗೆ ತಿಳಿದಿರುವ ವಿಷಯವಾಗಿದೆ. ಇನ್ನು ಇದನ್ನು ನಿರ್ಬಂಧಿಸುವಂತೆ ಇಬ್ಬರು ವ್ಯಕ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಿನಾಂಕ 19/5/2026ರಂದು ದಾಖಲಿಸಿದ್ದರು. 19/5/2026ರಂದು ಉಚ್ಚ ನ್ಯಾಯಾಲಯವು ತನ್ನ ದಿನನಿತ್ಯದ ಆದೇಶದಲ್ಲಿ ನಿರ್ದೇಶನವನ್ನು ನೀಡಿತ್ತು. ಉಚ್ಚ ನ್ಯಾಯಾಲಯದ ಈ ಆದೇಶವನ್ನು ಗೌರವಿಸಿ ನಾವು ಕರೆ ನೀಡಿದ ಮುಷ್ಕರವನ್ನು 19/5/2026ರಂದೇ ಹಿಂಪಡೆದಿದ್ದೆವು. ಉಚ್ಚ ನ್ಯಾಯಾಲಯವು 21/5/2026ರಂದು ಇದೇ ಮೊಕದ್ದಮೆಗೆ ಸಂಬಂಧಿಸಿದಂತೆ ಮಧ್ಯಂತರ ಆದೇಶ ಕೂಡ ನೀಡಿದೆ. ಈ ನ್ಯಾಯಾಲಯದ ಆದೇಶದ ಅನ್ವಯ 4 ಸಾರಿಗೆ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಇನ್ನಿತರ ಅಧಿಕಾರಿಗಳ ಜೊತೆ ಕಾರ್ಮಿಕ ಆಯುಕ್ತರು ಆಯೋಜಿಸಿದ ರಾಜ್ಯ ಸಂಧಾನ ಸಭೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಅಂದು ಜಂಟಿ ಕ್ರಿಯಾ ಸಮಿತಿಯ ಪ್ರತಿನಿಧಿಗಳು ಮಂಡಿಸಿದ ಪರಿಷ್ಕೃತ ಬೇಡಿಕೆಗಳ ಬಗ್ಗೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ಸಲ್ಲಿಸುವುದಾಗಿ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದರು. ಮುಂದಿನ ರಾಜ್ಯ ಸಂಧಾನ ಸಭೆ 10/6/2026ರಂದು ನಿಗದಿಯಾಗಿ ಅದು 30/6/2026ಕ್ಕೆ ಮುಂದೂಡಿಕೆಯಾಗಿ ಸದರಿ ಸಭೆಯಲ್ಲಿ ತಮ್ಮ ಪರವಾಗಿ ಸಂಸ್ಥೆಯ ಅಧಿಕಾರಿಗಳು ಭಾಗವಹಿಸಿ ಆಡಳಿತ ವರ್ಗದ ಜೊತೆ ಮಾತುಕತೆ ನಡೆಸಲು ಸಭೆ ಏರ್ಪಾಟು ಮಾಡುವ ಭರವಸೆ ನೀಡಿದ್ದರೂ ಸಹ ಈ ಭರವಸೆ ಈಡೇರಿಲ್ಲ. ಅದರ ಬದಲು ನಮ್ಮ ಬೇಡಿಕೆಗೆ ಹೊಂದುವ ಸರ್ಕಾರದ ಏಕಪಕ್ಷೀಯ ಆದೇಶವನ್ನು ಉಲ್ಲೇಖಿಸಿ 1/7/2026ರಂದು ಆಡಳಿತ ವರ್ಗ ಸುತ್ತೋಲೆ ಹೊರಡಿಸಿರುವುದು ಜಂಟಿ ಕ್ರಿಯಾ ಸಮಿತಿ ಸರ್ಕಾರ ಮತ್ತು ಆಡಳಿತ ವರ್ಗದ ಮೇಲಿಟ್ಟ ಭರವಸೆಯನ್ನು ಹುಸಿಯಾಗಿಸಿದೆ. ಅಲ್ಲದೆ ಆಡಳಿತ ವರ್ಗ ಮತ್ತು ಸರ್ಕಾರವು ತತ್ವವನ್ನು ಸಾರ್ಗಾಸಗಟವಾಗಿ ಗಾಳಿಗೆ ತೂರಿರುವುದು ಸ್ಪಷ್ಟವಾಗಿ ಗೋಚರವಾಗಿರುತ್ತದೆ. ಉಚ್ಚ ನ್ಯಾಯಾಲಯವು ಪದೇ ಪದೇ ಸಾರಿಗೆ ಸಚಿವರು ಅಥವಾ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯದರ್ಶಿಗಳನ್ನು ಸೇರಿಸಿಕೊಂಡು ಹಾಗೂ ಆಡಳಿತ ವರ್ಗ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಭೆ ನಡೆಸಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕೆಂಬ ತನ್ನ ಮಧ್ಯಂತರ ಆದೇಶವನ್ನು ಉಚ್ಚರಿಸುತ್ತಾ ಬಂದಿದ್ದರು. ಅದರ ನಡುವೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿದ್ದ ಏಕಪಕ್ಷೀಯ ಆದೇಶವನ್ನು ಆಡಳಿತ ವರ್ಗ ಜಾರಿಗೊಳಿಸಲು ಹೊರಟಿರುವುದು ಸಮಂಜಸವಲ್ಲ. ಉಚ್ಚ ನ್ಯಾಯಾಲಯದ ಆದೇಶದಂತೆ ಜಂಟಿ ಕ್ರಿಯಾ ಸಮಿತಿಯನ್ನು ಮಾತುಕತೆಗೆ ಕರೆದು ಬೇಡಿಕೆಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕೆಂದು ಎಂಟಿಎ ಅವರಲ್ಲಿ ಸಮಿತಿ ಮನವಿಯನ್ನು ಮಾಡಿದೆ. ಅಲ್ಲದೆ ಈ ಆದೇಶವನ್ನು ಅನ್ವಯಿಸಿ ಸರ್ಕಾರದ ಮಟ್ಟದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಸಭೆಯನ್ನು ಆಯೋಜಿಸಲು ಶೀಘ್ರದಲ್ಲೇ ತಾವು ಮುಂದಾಗಬೇಕೆಂದು ಹಾಗೂ 15/7/2026ರಂದು ಕಾರ್ಮಿಕರ ಆಯುಕ್ತರ ಕಚೇರಿಯಲ್ಲಿ ನಿಗದಿಯಾಗಿರುವ
ರಾಜ್ಯ ಸಂಧಾನ ಸಭೆಯಲ್ಲಿ ಎಲ್ಲ 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಪಾಲ್ಗೊಂಡು ತಮ್ಮ ಪರಿಷ್ಕೃತ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕೆಂದು ಜಂಟಿ ಕ್ರಿಯಾ ಸಮಿತಿ ಕೋರಿದೆ. ಈ ಬಗ್ಗೆ ಜುಲೈ 15ರಂದು ರಾಜ್ಯ ಸಂಧಾನ ಸಭೆ ನಡೆಯಲಿದ್ದು, ಅಲ್ಲಿ ಸಾರಿಗೆ ನೌಕರರ ಪರಿಷ್ಕೃತ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು ಎಂಬುದು ಜಂಟಿ ಕ್ರಿಯಾ ಸಮಿತಿಯ ಮನವಿಯಾಗಿದೆ. ಮುಂದೆ ಏನಾಗಬಹುದು ಎಂಬುದು ಇಲ್ಲಿ ಕಾದು ನೋಡಬೇಕಾಗಿದೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತಹ ಈ ತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.